ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ಮಹನೀಯರೇ ಮತ್ತು ಮಹಿಳೆಯರೇ, ನಿಮ್ಮ ಬಿ ಖಾತಾ ಇನ್ನು ಮುಂದೆ ಎ ಖಾತಾ ಆಗ್ತಾ ಇದೆ. ಹೌದು, ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಅದೇನು ಅಂತಂದರೆ, ಬಿ ಖಾತಾ ಸೈಟ್ಗಳನ್ನು ಎ ಖಾತಾ ಮಾಡಿಸ್ಕೊಳ್ಳುವಂಥ ಸುವರ್ಣಾವಕಾಶ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ನಿವೇಶನ ಆಗಿರ್ಬೋದು, ಮನೆಗಳಾಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಅವುಗಳಿಗೆ ಅನ್ವಯವಾಗುತ್ತೆ. ಮೊದಲನೇದಾಗಿ ಬಿ ಖಾತಾ ಅಂದರೆ ಏನು? ಉದಾಹರಣೆಗೆ ಆಯಾ ಜಿಲ್ಲೆಗೆ ಅಥವಾ ಆಯಾ ಗ್ರಾಮಗಳಿಗೆ ಸಕ್ಷಮ ಪ್ರಾಧಿಕಾರ ಅಂತ ಇರುತ್ತೆ. ಬಿ ಖಾತಾ ಅಡಿಯಲ್ಲಿ ಬರುವಂಥ ಸೈಟ್, ನಿವೇಶನ, ಅಪಾರ್ಟ್ಮೆಂಟ್ ಇವುಗಳನ್ನು ಅವುಗಳ ಸಕ್ಷಮ ಪ್ರಾಧಿಕಾರ ಅಂದರೆ ಕಾಂಪಿಟೇಟಿವ್ ಅಥಾರಿಟಿ, ಅದು ಮೈಸೂರಿಗೆ ಮೂಡಾಗಿರುತ್ತೆ, ತುಮಕೂರಿಗೆ ಟೂಡಾಗಿರುತ್ತೆ, ಹೀಗೆ ಅವುಗಳನ್ನು ಅಧಿಕೃತಗೊಳಿಸೋದಕ್ಕೆ ಒಂದು ಅವಕಾಶವನ್ನು ನೀಡ್ತಾ ಇದೆ. ಸೊ ಯಾರ್ಯಾರು ಮಾಲೀಕರು ಬಿ ಖಾತಾದಿಂದ ಎ ಖಾತಾ ಮಾಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೋ ಅಥವಾ ಈ ರೀತಿ ಅಂದ್ಕೊಳ್ತಾ ಇದ್ರೋ ಅವರಿಗೆ ಇದು ಒಂದು ಒಳ್ಳೆ ಸುವರ್ಣಾವಕಾಶ ಅಂತ ಹೇಳ್ಬೋದು. ಯಾಕಂದರೆ ಸಕ್ಷಮ ಪ್ರಾಧಿಕಾರ ಅನುಮೋದನೆ ನೀಡದೇ ಇರುವಂಥ ಜಮೀನುಗಳಿಗೆ, ಭೂಮಿಗಳಿಗೆ ಅಥವಾ ಸೈಟ್ಗಳಿಗೆ ಈಗ ಫೀಸನ್ನು ಫಿಕ್ಸ್ ಮಾಡ್ತಾರೆ. ಅಂದರೆ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ, SR ವ್ಯಾಲ್ಯೂ ಅಂತ ಏನು ಕರಿತೀವಿ, ಆ ಹಣವನ್ನು ಕಟ್ಟಿ ಎ ಖಾತಾವನ್ನು ಪಡ್ಕೊಳ್ಬಹುದು. ಸೊ ಬಿ ಖಾತಾಯಿಂದ ಎ ಖಾತಾ ಆಗುತ್ತೆ. GBA ವ್ಯಾಪ್ತಿಗೆ ಹಾಗೂ ಬೆಂಗಳೂರಿನ ಗ್ರಾಮಾಂತರ ಭಾಗದಲ್ಲಿ ಬರುವಂಥ ಬಿ ಖಾತಾಗಳಿಗೆ ಈ ಅವಕಾಶವನ್ನು ಸರ್ಕಾರ ಈ ಹಿಂದೆನೇ ನೀಡಿತ್ತು. ಆದರೆ ಈಗ ಅದರ ಮುಂದುವರೆದ ಭಾಗ ಅನ್ನೋ ಥರ ಈಗ ರಾಜ್ಯವ್ಯಾಪಿ ಇದು ಅನ್ವಯಿಸೋ ರೀತಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಇನ್ನು ಮತ್ತಷ್ಟು ಪ್ರಾಪರ್ಟಿ ರಿಲೇಟೆಡ್ ಸುದ್ದಿಗಳಿಗಾಗಿ, ಎಕ್ಸ್ಕ್ಲೂಸಿವ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.